ಬರ್ತಾ ಇದ್ದಾವೆ. ಸೊ ಇದ್ರ ಬಗ್ಗೆ ಸಾಹೇಬ್ರು ಒಂದು 2 ನಿಮಿಷ ಮಾತಾಡ್ತಾರೆ, ಕೇಳಿ ದಯವಿಟ್ಟು. ದೇವರಾಜರ್ಸ್ ಯೋಜನೆ ಅಡಿಯಲ್ಲಿ ಇವತ್ತು ನಮಗೆ ಸಾಲ ಸುಮಾರು ಒಬ್ಬೊಬ್ಬ ವ್ಯಕ್ತಿಗೆ 40,000 ವ್ಯವಸ್ಥೆ ಮಾಡಿದ್ದಾರೆ. ಇದರ ಮೂಲ ಉದ್ದೇಶ ಇಷ್ಟೇ, ಆರ್ಥಿಕವಾಗಿ ನೀವು ಮುಂದೆ ಬರಬೇಕು. ಕೇವಲ ಆರ್ಥಿಕವಾಗಿ ಅಂತ ಹೇಳಿದ ತಕ್ಷಣವೇ ಬರೀ ದುಡ್ಡಲ್ಲ, ನಮಗೇನು ಸಾಲ ಕೊಟ್ಟಿರ್ತೀವಿ ಅದು ಮರುಪಾವತಿ ಮಾಡೋದು ಒಂದು ವ್ಯವಸ್ಥೆ. ಅದರಾಗ ನೀವು ಸರಿಯಾಗಿ ಮರುಪಾವತಿ ಮಾಡಿದರೆ ನಿಮ್ಗೆ 10,000 ಮನ್ನಾ ಆಗ್ತದೆ. ಸರಿ ಇನ್ನೊಂದು ಸರಿ ಏನೋ ಅರ್ಜಿ ಹಾಕಿದಾಗ ಮತ್ತೆ ನೀವು ಮತ್ತೆ ಅದು ಮುಗಿಸಿ ಮತ್ತೆ ಇನ್ನೊಂದು ಸರಿ ನೀವು ಸಾಲ ತಗೋಬೋದು. ಅದೊಂದು ಅವಕಾಶ. ಗಿಡ ಇದೆಲ್ಲ ಗಿಡ ವ್ಯವಸ್ಥೆ ಮಾಡ್ಬೋದು. ಕಿರಾಣಿ ಅಂಗಡಿ ಅಂತ ಹೇಳಿದ್ರು, ಬೇರೆ ಬೇರೆ ಯಾವುದನ್ನು ಮಾಡಿ ಆ ವ್ಯಾಪಾರ ಮಾಡಿದಾಗ ಮರುಪಾವತಿ ಸರಿಯಾಗಿ ಮಾಡಿದ್ರೆ ಮಾತ್ರ ನಿಮಗೂ ಒಂದು ಅವಕಾಶ ಸದುಪಯೋಗ ಆಗ್ತದೆ ಅಂತ ನನ್ನ ಉದ್ದೇಶ. ಯಾಕಂದ್ರೆ ಇವತ್ತು ನಿಮಗೆ ಬಹುತೇಕ ವ್ಯಾಪಾರ ಮಾಡೋಕ್ಕೆ ದುಡ್ಡು ಸಿಗಲ್ಲ. ಇದೊಂದು ಸರ್ಕಾರ ಕಡೆಯಿಂದ ಒಂದು ಒಳ್ಳೆ ಯೋಜನೆ ಆದ ಕಾರಣ ಇದು ಉಪಯೋಗ ಪಡಬೇಕು. ಮುಂದಿನ ದಿನಗಳು 2ನೇ ಬಾರಿಗೂ ಬಹುತೇಕ ನನಗೆ ಮತ್ತೆ ನೀವು ಬಂದು ಸಾಲ ತೊಗೊಂಡ್ರೆ ನನಗೆ ಸಂತೋಷ ಆಗ್ತದೆ. ಅರ್ಥಾತ್ ಏನಂದರೆ ಸರಿಯಾಗಿ ವ್ಯವಹಾರ ಮಾಡ್ತೀವಿ. ಹಾಗೂ ಈ ಒಂದು ಹಂಚಿಕೆ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ.